ನಮಸ್ಕಾರ ವೀಕ್ಷಕರೇ, ತಾಯಿದಿರೇ, ಶ್ರೀ ಶ್ರೀ ಗುರುಕೃಪಾ ಸಂಜೀವಿನಿ ಆಯುರ್ವೇದ ಪಾರಂಪರಿಕ ನಾಟಿ ಚಿಕಿತ್ಸೆ ವೈದ್ಯಲೋಕ. ಈ ವೈದ್ಯಲೋಕದಲ್ಲಿ ವೈದ್ಯನ ಇವತ್ತು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಅದರಲ್ಲಿ ಗಮನ ಇಟ್ಟು ಕೇಳಿ ವೀಕ್ಷಕರೇ, ಇವತ್ತು ನಾನು ಹೇಳ್ತಕ್ಕಂಥ ವಿಷಯ ಏನು ಅಂದರೆ ಪ್ಯಾರಲಿಸಿಸ್ ಬಗ್ಗೆ. ಯಾವ ರೀತಿ ಪ್ಯಾರಲಿಸಿಸ್ ಅಂದರೆ ದೊಡ್ಡವರಿಗೆ ಆಗಿರ್ಬೋದು, ಮಕ್ಕಳಿಗೆ ಆಗಿರ್ಬೋದು. ನೀವು ಅಂದ್ಕೊತೀರಾ ದೊಡ್ಡವರಿಗೆ ಪ್ಯಾರಲಿಸಿಸ್ ಆಗ್ತಾ ಇದೆ, ಮಕ್ಕಳಿಗೆ ಯಾರಿಗೂ ನಮ್ಮ ಪ್ಯಾರಲಿಸಿಸ್ ಆಗಿದ್ದು ನೋಡಿಲ್ವಲ್ಲ ಅನ್ನುವಂಥದ್ದು ನಿಮ್ಮ ಮನಸ್ಸಲ್ಲಿ ಇರುತ್ತೆ ವೀಕ್ಷಕರೇ. ನೋಡಿ ವೀಕ್ಷಕರೇ, ದೊಡ್ಡವರಿಗೆ 25 ವರ್ಷಗಳ ಮೇಲೆ ಪ್ಯಾರಲಿಸಿಸ್ ಆಗುತ್ತೆ. ಮಕ್ಕಳಿಗೆ ತಾಯಿ ಗರ್ಭದಲ್ಲೇ ಪ್ಯಾರಲಿಸಿಸ್ ಆಗುತ್ತೆ. ತಾಯಿ ಗರ್ಭದಲ್ಲಿ ಆಗ್ತಕ್ಕಂಥ ಪ್ಯಾರಲಿಸಿಸ್ಗೆ ಇದುವರೆಗೂ ಯಾರೂ ಡಾಕ್ಟರ್ಗಳು ಔಷಧಿ ಕಂಡುಹಿಡ್ದಿಲ್ಲ. ಯಾಕೆಂದರೆ ಹುಟ್ಟಿದ ತಕ್ಷಣ ಮಕ್ಕಳು ಅಂಗವಿಕಲಗಳಾಗಿ ಹುಟ್ಟುತ್ತಾರೆ. ಅದು ಅಂಗವಿಕಲ ಮಕ್ಕಳು ಅನ್ಕೊಂತಾರೆ. ಅಲ್ಲ, ಸರ್ವೇ ಸಾಮಾನ್ಯವಾಗಿ ಮಕ್ಕಳು ಫಸ್ಟು ಗೊತ್ತಾಗೋದಿಲ್ಲ. ಒಂದು ವರ್ಷ ಕಳೆದ ಮೇಲೆ ಮಕ್ಕಳು ಪ್ಯಾರಲಿಸಿಸ್ ಆಗಿದೆ ಅಂತಕ್ಕಂಥ ಅದರ ಅನುಭವ ಏನು ಅಂದರೆ ಲಕ್ಷಣ. ಮಕ್ಕಳು ಹಿಂಗೆತ್ತಿ ನಿಲ್ಲಿಸ್ಕೊಂಡ್ರೆ ಹಿಂಗಾಗ್ತಾರೆ ಕಾಲು, ಹಿಂಗಾಗ್ತಾರೆ. ಅದು ಪಕ್ಕ ಪ್ಯಾರಲಿಸಿಸ್. ಅದು ಅದರಲ್ಲಿ ಅಲ್ಲವೇ ಆಯುರ್ವೇದದಲ್ಲಿ ಅನುಭವ ಇರ್ತಕ್ಕಂಥವರು ಅದನ್ನು ಗುರುತುಪಡಿಸ್ಕೊಂಡು ಅದು ರೆಡಿ ಮಾಡ್ತಕ್ಕಂಥದ್ದಕ್ಕೆ ಸಾಕಷ್ಟು ಶ್ರಮೆ ತಗೊತಾರೆ. ಅದೇ ಇಂಗ್ಲೀಷ್ ಮೆಡಿಸಿನಲ್ಲಿ ಇದುವರೆಗೂ ಸಾಕಷ್ಟು ಇದುವರೆಗೂ ಯಾವ ಪೇಷಂಟ್ನೂ ರೆಡಿ ಮಾಡಿಲ್ಲ. ನನ್ನಲ್ಲಿ ಯಾವುದು ರೆಡಿ ಮಾಡಿಲ್ಲ. ನಮ್ಮಲ್ಲಿ ಇವತ್ತು ಸಾಕಷ್ಟು ನಾವು ಅಂಥ ಒಂದು ಪೇಷಂಟ್ಗಳನ್ನ ಇಲ್ಲಿ ರೆಡಿ ಮಾಡಿದ್ದೀವಿ. ತಾಯಿ ಗರ್ಭದಲ್ಲಾಗಿರ್ತಕ್ಕಂಥ ಪ್ಯಾರಲಿಸಿಸ್ ಆಗಿರ್ತಕ್ಕಂಥ ಮಕ್ಕಳನ್ನ ಇಲ್ಲಿ ನಾವು ರೆಡಿ ಮಾಡಿದ್ದೀವಿ. ಅಲ್ಲವೇ ಜನ ಹುಟ್ಟಿದ ತಕ್ಷಣ ಮಕ್ಕಳು ಹತ್ತಿಲ್ಲ, ಹಳ್ಳೆ ಇಲ್ಲ ಅಂತೇಳಿ ತಗೊಂಡೋಗಿ ಐಸೋಲ್ ಇಟ್ಕೊತಾರೆ. ಅಲ್ಲಿ ಸ್ವಲ್ಪ ದಿನ ಇಟ್ಕೊಂಡು ಲಾಸ್ಟ್ ಪಲ್ಲಿ ಇವತ್ತು ಏನಿದೆಯೋ ಅದನ್ನೇ ರಿಟರ್ನ್ ಮಾಡಿ ವೈದ್ಯರು ಕೊಟ್ಟು ಕಳಿಸ್ತಾರೆ. ಬೆಳೀತಾ ಮಕ್ಕಳು ಇವತ್ತು ಅದೇ ಥರ ಹಲವೇ ಜನ ಬೆಳೆಸ್ಕೊಂಡಿದ್ದಾರೆ. ಇವತ್ತು ಅವ್ರ ಪರಿಸ್ಥಿತಿಗಳು ಯಾವ ರೀತಿ ಇದೆ ಅಂದರೆ, ಸಣ್ಣ ಮಕ್ಕಳಿದ್ದಾಗ ಎತ್ಕೊಂಡು ಅದನ್ನು ನೀವು ಆ ಮಕ್ಕಳು ಎತ್ತಿರೋದಕ್ಕೆ ಆ ಪ್ರೀತಿಯಿಂದ ಎಲ್ಲ ರೀತಿ ವೈದ್ಯರಿಗೂ ತೋರಿಸ್ತೀರಾ. ಆ ಪ್ರೀತಿನ ಮಕ್ಕಳ ಜೊತೆಲಿ ಹಂಚ್ಕೊತೀರಾ. ಅವ್ರಿಗೇನೂ ಮೆಮೊರಿ ಇರೋದಿಲ್ಲ, ಆರೋಗ್ಯ ಸ್ಥಿತಿ ಸರಿ ಇರಲ್ಲ, ಅವ್ರ ವಹಿವಾಟನೇ ತಪ್ಪೋಗಿರುತ್ತೆ. ಅಂಥ ಮಕ್ಕಳಿಗೆ ಎತ್ತಿರುವಂಥ ತಂದೆ ತಾಯಿಗಳಿಗೆ ಮುದ್ದಾಗಿ ಅದನ್ನು ಶ್ರಮೆ ತಗೊತಾ ಇರ್ತಾರೆ. ಅವರು ದೊಡ್ಡವರು ಆಯ್ತಾ ದೊಡ್ಡವರಾದ್ಮೇಲೆ ಅವ್ರ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳ್ಕೊಳ್ಳೋಕ್ಕಾಗದೇ ಇರ್ತಕ್ಕಂಥ ಪರಿಸ್ಥಿತಿ ಆಗುತ್ತೆ ವೀಕ್ಷಕರೇ. ಇವತ್ತು ಸಣ್ಣ ಮಕ್ಕಳು ತಾಯಿ ಗರ್ಭದಲ್ಲೇ ಪ್ಯಾರಲಿಸಿಸ್ ಆಗಿರ್ತಕ್ಕಂಥ ಮಕ್ಕಳನ್ನ ನಾವಿಲ್ಲಿ ಸಾಕಷ್ಟು ಜನ ಇಲ್ಲಿ ರೆಡಿ ಮಾಡಿದ್ದೀವಿ. ಅಂಥ ಮಕ್ಕಳಿರುವಂಥವ್ರು ಏನಾದರೂ ನಿಮಗೆ ಇಲ್ಲಿ ನೋಡಬೇಕಂದ್ರೆ ಬಂದಿಲ್ಲಿ ನಮ್ಮನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮೇಲೆ ಹಲವೇ ಸಲಹೆಗಳನ್ನ ನೀವು ತಗೋಬೋದು. ಇಲ್ಲಿ ಮಕ್ಕಳು ಸಾಕಷ್ಟು ಮಕ್ಕಳು ರೆಡಿ ಮಾಡಿದ್ದೀವಿ. ಯಾವ ಥರ ರೆಡಿ ಮಾಡಿದ್ದೀವಿ ಅಂತೇಳಿ ನಿಮಗೆ ನಾವು ವ್ಯರ್ಥಪಡಿಸ್ತೀವಿ ವೀಕ್ಷಕರೇ. ಇವತ್ತು ಸುಮಾರು ಹಾಸ್ಪಿಟಲ್ ಮಕ್ಕಳನ್ನ ಸುಮಾರು ಹೇಳಬೇಕಾದ್ರೆ ಸಾವಿರಾರು ಜನ ಮಕ್ಕಳು ಕೊರಗ್ತಾ ಇದ್ದಾರೆ. ತಂದೆ ತಾಯಿಗಳು ಕೊರಗ್ತಾರೆ. ಆ ಮಕ್ಕಳು ಕೊರಗ್ತಾ ಇಲ್ಲ, ತಂದೆ ತಾಯಿಗಳು ಕೊರಗ್ತಾ ಇದ್ದಾರೆ. ಇಲ್ಲಿ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಸರ್ವೇ ಸಾಮಾನ್ಯವಾಗಿ ಅವ್ರ ಕೆಲಸ ಅವರು ಮಾಡಿಕೊಳ್ಳೋ ಮಟ್ಟದಲ್ಲಾದರೂ ನಮ್ಮ ಮೇಲೆ ರೆಡಿ ಆಗ್ತಕ್ಕಂಥ ಒಂದು ಔಷಧಿಗಳು ನಮ್ಮಲ್ಲಿ ಇಲ್ಲಿ ಸೇವೆ ಆ ಮಟ್ಟಕ್ಕೆ ಇಲ್ಲಿದೆ ವೀಕ್ಷಕರೇ. ಅಂಥ ಮಕ್ಕಳು ಎತ್ತಿರ್ತಕ್ಕಂಥವ್ರು ಇಲ್ಲೊಂದ್ಸಲಿ ಬಂದು ನೀವು ನಮ್ಮನ್ನು ಭೇಟಿ ಮಾಡ್ಬೋದು ವೀಕ್ಷಕರೇ. ಎರಡನೇದಾಗಿ, ದೊಡ್ಡವರು ಪ್ಯಾರಲಿಸಿಸ್ ಆಗಿ ಹಲವಾರು ಕಡೆ ಅವ್ರನ್ನ ತೋರಿಸಿ ಕೈ ಎಳ್ಕೊಂಡಿರೋರು, ಕಾಲು ಎಳ್ಕೊಂಡಿರುವಂಥವರು, ಮೂತಿ ಸೊಟ್ಟಾಗಿರ್ತಕ್ಕಂಥವ್ರು, ಬಾಯಿ ಮಾತೇ ಬರ್ತಾ ಇರ್ತಕ್ಕಂಥವ್ರು, ಅಲ್ಲೊಂದು 1000, ಅಲ್ಲೊಂದು 500, ಇಲ್ಲೊಂದು ವೈದಿಕರು ಕೊಡೋದು ಮಾತ್ರ 1000ನೇ. ಅದೇ ಅವ್ರು ಖರ್ಚು ಮಾಡ್ತಕ್ಕಂಥದ್ದು ಲಕ್ಷಾಂತರ ರೂಪಾಯಿ. ಇಲ್ಲಿಂದ ಹೋಗ್ತಕ್ಕಂಥದ್ದು, ಬರುವಂಥದ್ದು, ಇಲ್ಲಿಂದ ಟ್ರಾವೆಲ್ ಮಾಡ್ತಕ್ಕಂಥ ಕಾರುಗಳಿಗೆ ಮತ್ತು ಅದಕ್ಕೆ ಸಾಕಷ್ಟು ದುಡ್ಡುಗಳನ್ನ ವ್ಯರ್ಥ ಮಾಡಿಕೊಂಡು ಇವತ್ತು ಆ ಪೇಷಂಟ್ಗಳು ಹಂಗೆ ಇದ್ದಾರೆ. ಅವ್ರನ್ನೇನು ಮಾಡಿರ್ತಾರೆ, ನೀವು ಎಲ್ಲ ಕಡೆ 4 ಕಡೆ ಸುತ್ತಿರ್ತೀರ,
ಒಳ್ಳೆ ವೈದ್ಯರ ಹತ್ರ ತೋರಿಸಿರಲ್ಲ, ಹಾಸ್ಪಿಟಲ್ ತಗೊಂಡೋಗಿ ಹಾಕ್ಕೊಂಡಿರ್ತೀರ, ಅಲ್ಲಿ ಗ್ಲೂಕೋಸ್ ಎಕ್ಕಿಸ್ತೀರ, ಗ್ಲೂಕೋಸ್ ಎಕ್ಕಿಸ್ದಾಗ ತಿರ್ಗಾ ಅದು ವಾಸಿ ಆಗಬೇಕು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನೀವು ತಿರ್ಗಾ ನಾಟಿ ವೈದ್ಯಗಳು ಮತ್ತು ಆಯುರ್ವೇದಕ್ಕೆ ಮತ್ತೆ ಸುತ್ತಿಸಿರ್ತೀರ, ಅಲ್ಲಿ ನಿಮ್ಗೆ ಎಲ್ಲಿನ ಗುಣಕಾರಿ ಆಗಿರೋದಿಲ್ಲ. ಅವಾಗ ಏನು ಮಾಡ್ತೀರಾ, ಇದು ಆಗೋದೇ ಇಲ್ಲ ಅಂಥೇಳಿ ಅವ್ರನ್ನೆತ್ತು ಮೂಲೆಗೆ ಹಾಕ್ತೀರ. ಮೂಲೆಗೆ ಹಾಕಿದಾಗ ಏನಾಗುತ್ತೆ, ದಿನಕ್ರಮೇಣ ಅವ್ರಿಗೆ ಇನ್ನೂ ಜಾಸ್ತಿ ಆಗುತ್ತೆ. ಎಲ್ಲ ಅವರು ನಿಮ್ಮ ಮೇಲೆ ಪೂರ್ತಿ ನಿಮ್ಮ ಮೇಲೆ ಹೊರೆ ಆಗೋಯ್ತಾರೆ. ಆ ಪೂರ್ತಿ ಹೊರೆ ಆದಾಗ ಏನು ಮಾಡ್ತೀರಾ, ಅಲ್ಲವೇ ಜನ ಇಲ್ಲೇ ಸೇವೆ ಮಾಡ್ಕೊಂಡು ಇಲ್ಲೇ ಇಟ್ಕೊಂಡಿರ್ತಾರೆ, ಅಲ್ಲವೇ ಎತ್ಕೊಂಡು ಎಲ್ಲಾದರೂ ಅನಾಥಾಶ್ರಮಗಳು ಅಲ್ಲಿ ಇಲ್ಲಿ ಬಿಡ್ತೀರ. ಹಿರಿಯರನ್ನ ತಗೊಂಡೋಗಿ ಅಲ್ಲಿ ಬಿಟ್ಬಿಡ್ತೀರ, ಕೈ ತೊಳ್ಕೊಂಡು ಆರಾಮಾಗಿ ನೀವು ಇಲ್ಲಿ ನಮ್ಮದಿಯಾಗಿರೋಕ್ಕೆ ಪ್ರಯತ್ನ ಪಡ್ತೀರ. ಆರೋ ಜನಕ್ಕೆ ನಮ್ಮದಿ ಇರೋದಿಲ್ಲ, ಬಿಟ್ಟರೂ ನಮ್ಮದಿರೋಲ್ಲ. ಏನು ವಾತ್ಸಲ್ಯ ಇರುವಂಥವ್ರು, ಪ್ರೀತಿ ಇರುವಂಥವ್ರಿಗೆ ಅದನ್ನು ನಮ್ಮದಿಯಾಗಿರೋಕ್ಕೆ ಬಿಡೋದಿಲ್ಲ. ಅದನ್ನು ಆ ಕರೆಂಟು ಎಳಿತಾನೆ ಇರುತ್ತೆ, ಬಿಟ್ಬಿಟ್ವಲ್ಲ ಅಲ್ಲಿ ಬಿಟ್ಬಿಟ್ವಲ್ಲ ಅನ್ನೋದು ಒಂದು ಯೋಚನೆ. ಮೂಲೆಯಲ್ಲಿ ಹಾಕ್ಕೊಂಡಿದ್ದೆ, ಈ ಮೂಲೆಯಲ್ಲೇ ಇದಕ್ಕೆ ವಾಸಿ ಆಗಲಿಲ್ವ ಅಂತಕ್ಕಂಥದ್ದು ಅದೊಂದು ಚಿಂತೆ. ಇವೆರಡೂ ಚಿಂತೆ ಒಳಗಡೆ ನೀವು ಮುಳುಗ್ತಾ ಇರ್ತೀರ ವೀಕ್ಷಕರೇ. ನಾವು ಹೇಳೋದಿಷ್ಟೇ, ಇಲ್ಲಿ ಕರ್ಕೊಂಡು ಬನ್ನಿ. 5 ವರ್ಷ ಆಗಿರಲಿ, 6 ವರ್ಷ ಆಗಿರಲಿ, 10 ವರ್ಷದ ಒಳಪಟ್ಟು ಆಗಿರಲಿ, ಮೂಲೆಗಾಗಿರ್ತಕ್ಕಂಥದ್ದನ್ನು ಇರುವಂಥವನ್ನ ನಮ್ಮ ಮೇಲೆ ಕರ್ಕೊಬನ್ನಿ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಅವ್ರ ಕೆಲಸ ಅವ್ರು ಮಾಡಿಕೊಳ್ಳೋ ಮಟ್ಟಕ್ಕಾದ್ರೂ ನಾವು ರೆಡಿ ಮಾಡಿ ನಿಮಗೆ ಗುಣಕಾರ್ಯ ಮಾಡಿಕೊಡ್ತೀವಿ ವೀಕ್ಷಕರೇ. ಅವ್ರು ಮೂಲೆಯಲ್ಲಿ ಹಾಕಿ ಕೊರಗಿಸ್ಬೇಡಿ. ಅಲ್ಲೋದ್ವಿ, ಇದು ವಾಸಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಇಲ್ಲೋದ್ವಿ. ಯಾಕಂದರೆ ಅವರು ಅದೇ ರೀತಿಯಾಗಿ ಸುತ್ತಿರ್ತಾರೆ, ಅವರು ಒಳ್ಳೆ ವೈದ್ಯರ ಹತ್ರ ಹೋಗಿರಲ್ಲ, ಅವರು ಗುಣ ಮಾಡ್ಕೊಂಡಿರೋದಿಲ್ಲ. ಅದಕ್ಕೆ ಏನು ಮಾಡ್ಕೊಂಡಿರ್ತಾರೆ, ಒಂದು ಸಲ ಪ್ಯಾರಲಿಸ್ 1 ವರ್ಷ 2 ವರ್ಷ ಕಳೆದು ಹೋಯ್ತು, ನಾವು ವಾಸಿ ಆಗೋದೇ ಇಲ್ಲ ಅಂತ ಅವರು ಹೇಳ್ತಾ ಇರ್ತಾರೆ. ಅವ್ರು ಹೇಳ್ತಕ್ಕಂಥ ಮಾತಿಗೆ ನೀವು ಕಿವಿ ಕೊಟ್ಟು, ಅರ್ಥವಾಯ್ತಾ, ನಿಮ್ಮ ಮನೆ ಒಳಗೆ ಅಂತಹ ಒಂದು ಅನಾಹುತ ಮಾಡ್ಕೊಳ್ಳೋಕೆ ಹೋಗಬೇಡಿ ವೀಕ್ಷಕರೇ. ನಮ್ಮಲ್ಲಿ ವೈದ್ಯ, ಪ್ಯಾರಲಿಸಸ್ಗೆ ನಮ್ಮಲ್ಲಿ ಒಳ್ಳೆ ವೈದ್ಯ ಇದೆ. ಕರ್ಕೊಂಡು ಬಂದು ಒಂದು ಸಲ ನಮ್ಮಲ್ಲಿ ಬಿಡಿ. ಇಲ್ಲಿ ಎಲ್ಲ ಥರದ್ದು ವೈದ್ಯನೂ ಇದೆ. ಕರ್ಕೊಂಡು ಬಂದು ನಮ್ಮಲ್ಲಿ ಒಂದ್ಸಲಿ ನಮ್ಮ ಗಮನಕ್ಕೆ ಕೊಟ್ಟು, ಇಲ್ಲ ನೀವೇ ಡೈರೆಕ್ಟಾಗಿ ಬಂದು ಒಂದ್ಸಲಿ ನಮ್ಮನ್ನು ಮಾತಾಡ್ಕೊಂಡು ಹೋಗುವಂಥದ್ದು, ಇಲ್ಲ ಪೇಷಂಟ್ ಕರ್ಕೊಬಂದು ಪೇಷಂಟ್ ಚೆಕಪ್ ಮಾಡಿಸೋದು, ಇವೆಲ್ಲ ನೀವು ಮಾಡ್ಕೊಳ್ಳೋದ್ರಿಂದ ಆಗುವಂಥ ಪೇಷಂಟ್ ಅದನ್ನ ನಾವಿಲ್ಲಿ ಇಟ್ಕೊಂಡು ಅವನ್ನ ರೆಡಿ ಮಾಡಿ ಕಳಿಸ್ತೀವಿ ವೀಕ್ಷಕರೇ. ಅವರಿಗೆ ಯಾಕೆಂದರೆ ದುಃಖ ಪೀಡಿತರಾಗಬೇಡಿ. ತಂದೆ ತಾಯಿಗಳು ವಯಸ್ಸಾಗಿರ್ತಕ್ಕಂಥ ಪ್ಯಾರಲಿಸ್ಗಳು ಮೂಲೆಯಲ್ಲಿ ಹಾಕಿ ಕೊರಗಿಸಬೇಡಿ. ಎಷ್ಟೋ ಜನ ಅಲ್ವೇ ಶ್ರೀಮಂತರುಗಳ ಮನೆಯಲ್ಲಿ ವೀಕ್ಷಕರೇ ಪ್ಯಾರಲಿಸ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಎಲ್ಲ ವೈದ್ಯರು ತೋರಿಸಿ ಅವರು ಬರೀ ಇಂಗ್ಲೀಷ್ ಮೆಡಿಷನ್ ಬಗ್ಗೆ ಎಲ್ಲ ವೈದ್ಯರು ಅವರ ಸಲಹೆಗಳನ್ನ ತಗೊಂಡು ಇವತ್ತು ಕಣ್ಣು ಮಾತು ಹಿಂಗೆ ಬಿಟ್ಕೊಂಡು ಹಿಂಗೆ ನೋಡ್ತಾ ಇರ್ತಾರೆ. ಅಷ್ಟು ಬಿಟ್ಟರೆ ಈ ಬಾಡಿ ಸ್ವಲ್ಪನೂ ಶೇಕ್ ಆಗಲ್ಲ. ಆ ಮಟ್ಟದಲ್ಲಿ ಹಲವಾರು ವರ್ಷಗಳಿಂದ ಕೆಲಸಗಾರನ ಇಟ್ಕೊಂಡು ಅಲ್ಲೇ ಪೂರ್ತಿ ಎಲ್ಲ ಗಲೀಜುಗಳು ಮಾಡ್ಕೊತ ಇದ್ದಾರೆ. ಅವರೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಅವ್ರಿಗೂ ಸಂಬಳ ಕೊಟ್ಕೊಂಡು ಅಲ್ಲೇ ಇದ್ದಾರೆ. ಎಷ್ಟೋ ಜನ ಇದ್ದಾರೆ. ಈ ಕಡೆ ಸಾಯಲೂ ಇಲ್ಲ, ಈ ಕಡೆ ಬದುಕಲೂ ಇಲ್ಲ ಅನ್ನೋ ಮಟ್ಟದಲ್ಲಿ ಕೂಡ ಎಷ್ಟೋ ಜನ ಪೇಷಂಟ್ಗಳು ನಳ್ತಾ ಇದ್ದಾರೆ. ಅಂಥ ವ್ಯಕ್ತಿಗಳು ನಮ್ಮೆಲ್ಲ ಒಂದು ಸಲ ಬಂದು ನಮ್ಮನ್ನು ಭೇಟಿ ಮಾಡಿ, ಇಲ್ಲಿ ಶಸ್ತ್ರಚಿಕಿತ್ಸೆಗಳಿಲ್ಲ, ಇಲ್ಲಿ ಮೂಲಿಕೆ ವೈದ್ಯಗಳಿದ್ದಾವೆ, ಶಾಖಗಳಿದ್ದಾವೆ, ಕೊಡುವಂಥ ಸೊಪ್ಪಿನ ಶಾಖಗಳಿದ್ದಾವೆ. ಇಲ್ಲಿ ಎಲ್ಲ ರೀತಿಯಿಂದ ಕೂಡ ಇಲ್ಲಿ ಸೇವೆ ಇದೆ. ನಮ್ಮಲ್ಲಿ ಒಂದು ಸಲ ಬಂದು ನೀವು ನಮ್ಮನ್ನು ಭೇಟಿ ಮಾಡಿದ್ರೆ ಎಲ್ಲ ಮಾಹಿತಿನೂ ಸಿಕ್ಕುತ್ತೆ ವೀಕ್ಷಕರೇ. ಇದನ್ನು ಮಕ್ಕಳ ಬಗ್ಗೆ ಆಗ್ಬೋದು, ದೊಡ್ಡವ್ರ ಬಗ್ಗೆ ಆಗ್ಬೋದು, ಇದು ಸ್ವಲ್ಪ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಮೂಲೆಗೆ ಹಾಕ್ಕೊಂಡು, ಅರ್ಥವಾಯ್ತಾ, ಅವ್ರಿಗೆ ಆ ಥರ ತೊಂದರೆ ಕೊಡೋದು, ನೀವು ಜಿಗುಪ್ಸೆ ಪಡುವಂಥದ್ದು ಅಂತ ಇಟ್ಕೊಳ್ಳೋಕೆ ಹೋಗಬೇಡಿ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ.